ಹಾಯ್ ಫ್ರೆಂಡ್ಸ್, ನಾನು ಡಾಕ್ಟರ್ ಮಾರುತೇಶ್ ಅಂತೇಳಿ. ನಾನು ಏನಂತೇಳಿದ್ರೆ ಇವತ್ತು ದಾಳಿಂಬೆ ಗಿಡಗಳ ಒಂದು ಹಣ್ಣಿಗೆ ಬಿಡುವಂಥ ಸಂದರ್ಭದಲ್ಲಿ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತಿದ್ದೀನಿ. ಅಂತ ಹೇಳಿದ್ರೆ ಇವಾಗ ನಾವು ದಾಳಿಂಬೆ ಗಿಡವನ್ನು 2 ವರ್ಷದ ತನಕ ನಾವೇನು ಮಾಡೋಕ್ಕಾಗಿದೆ ಅಂತ ನೋಡ್ಕೊತಾ ಹೋಗ್ಬೇಕಾಗತ್ತೆ. ಆ 2 ವರ್ಷದ ನಂತರ ಏನು ಅಂತೇಳಿದ್ರೆ ಒಂದು ಹಣ್ಣಿಗೆ ಬಿಡೋಂಥ ಸಂದರ್ಭದಲ್ಲಿ ಏನು ಅಂತಂದರೆ ಪ್ರಮುಖವಾಗಿ ನಾವು ನೀರಿನ ಹರಿವನ್ನು ಕಡಿಮೆ ಮಾಡಬೇಕಾಗುತ್ತೆ. ಅಂದರೆ ಸ್ಟ್ರೆಸ್ ಪೀರಿಯಡ್ನ ಅದಕ್ಕೆ ನಾವು ಒಂದು ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ನಂತರ ಏನು ಅಂತ ಹೇಳಿದ್ರೆ ನಾವು ಅದನ್ನು ಗಿಡಗಳನ್ನ ಸಂಪೂರ್ಣವಾಗಿ ಕಟಿಂಗ್ನ ಮಾಡಬೇಕಾಗುತ್ತೆ. ಕಟಿಂಗ್ನ ಮಾಡಿ ನಾವೇನು ಮಾಡ್ತೀವಿ ಅಂದರೆ ಇತ್ರೆಯಲ್ಲನ್ನು ಒಂದು ಔಷಧಿನ ಸ್ಪ್ರೇ ಮಾಡ್ತೀವಿ. ಇತ್ರೆಯಲ್ಲಿ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಗಿಡಗಳು ಒಂದು ಹೊಸ ಚಿಗುರು ಬರೋಕ್ಕೆ ಅದು ಪ್ರಾರಂಭ ಆಗ್ತಾ ಹೋಗ್ತಾ ಇರುತ್ತೆ. ನಂತರ ಏನಂತ ಹೇಳಿದ್ರೆ ಈ ಇತ್ರೆಯೆಲ್ಲ ನಾವು ಸಿಂಪಡಣೆ ಮಾಡೋಂಥದ್ಮೇಲೆ ಹೂಗಳನ್ನ ಸೆಟ್ಟಿಂಗ್ ಮಾಡಬೇಕಾಗಿರುತ್ತೆ. ಅಂದರೆ ಹೂಗಳನ್ನ ನೋಡಿದ ಸಂದರ್ಭದಲ್ಲಿ ಗಂಡು ಹೂವು ಹೆಣ್ಣು ಹೂವು ಅಂತೇಳಿ ಬರ್ತಾ ಹೋಗ್ತಾ ಇರುತ್ತೆ. ಗಂಡು ಹೂವು ಸಾಕಷ್ಟು ಉದುರು ಹೋಗ್ತಾ ಇರುತ್ತೆ. ಆಮೇಲೆ ಹೆಣ್ಣು ಏನಂತಂದರೆ ಇಲ್ಲೇ ಏನಂತಂದರೆ ನಾವು ಕಾಯಿ ಆಗಂತ ಗಮನಿಸ್ಬೋದಾಗಿದೆ. ಹಾಗೂ ಏನಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕೆಲವು ಟೈಮಲ್ಲಿ ಚಿಗುರೇ ಜಾಸ್ತಿ ಬರ್ತಾ ಹೋಗ್ತಾ ಇರುತ್ತೆ. ಏನಂತಂದರೆ ಹೂಗಳು ಕಡಿಮೆ ಆದಂಥ ಸಂದರ್ಭದಲ್ಲಿ ನಾವೇನು ಮಾಡೋಕ್ಕಾಗಿದೆ ಅಂದರೆ ಕೆಲವು ಒಂದು ಏನಂತಂದರೆ ಪೆಸ್ಟಿಸೈಡ್ಸ್ಗಳನ್ನ ಬಳಸ್ತಾ ಹೋಗ್ತಾ ಇರ್ತೀರಿ. ಅಂದರೆ 6B ಅಂತ ಒಂದು ಪೆಸ್ಟಿಸೈಡ್ ಅಂತ ಇದೆ, ಅದನ್ನು ಬಳಸೋಂಥ ಸಂದರ್ಭದಲ್ಲಿ ಚಿಗುರು ಕಡಿಮೆ ಆಗಿ ಹೂ ಬಿಡೋ ಅಂಥದ್ದನ್ನ ನಾವು ಏನು ಮಾಡ್ಬೋದು, ಗಮನಿಸೋಕ್ಕೆ ಸಾಧ್ಯತೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಏನಂತಂದರೆ ಹೂಗಳನ್ನ ಸಹ ನಾವು ಏನು ಮಾಡೋಕ್ಕಾಗಿದೆ ಅಂತ ಹೇಳಿದ್ರೆ ಒಂದು ಗಿಡಕ್ಕೆ ನಮಗೇನಂತಂದರೆ ಒಂದು ಕಾಯಿ ಗಾತ್ರದಲ್ಲಿ ಏನಂತಂದರೆ 350ರಿಂದ 400 ಗ್ರಾಮಷ್ಟು ಆಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಒಂದು 100ರಿಂದ 120 ಗಿಡ ಹೂಗಳನ್ನ ನಾವು ಬಿಟ್ಟು, ಹಾಗೇನಂತಂದರೆ ಈ ಹೂಗಳು ಎಲ್ಲ ಒಂದೇ ಟೈಮಲ್ಲಿ ನಾವು ಏನಂತೇಳಿದ್ರೆ ಫಲ ನೀಡೋ ಥರ ಒಂದು ಕ್ರಮದಲ್ಲಿ ನಾವು ಏನಂತಂದರೆ ಹೂಗಳನ್ನ ಸೆಟ್ಟಿಂಗ್ನ ನಾವು ಮಾಡೋಕ್ಕಾಗುತ್ತೆ. ಹಾಗೂ ಕೆಲವು ಟೈಮಲ್ಲಿ ಏನಂತಾರೆ ಹೂಗಳು ಉದುರೋಗೋ ಅಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಸ್ಕೋರ್ 1 ಒಂದು ಕೆಲವು ಔಷಧಿಗಳನ್ನ ನಾವು ಸಿಂಪಡಣೆ ಮಾಡೋಂಥ ಸಂದರ್ಭದಲ್ಲಿ ಈ ಹೂಗಳು ಏನಂತಂದರೆ ಉದುರೋಗೋ ಅಂಥದ್ದನ್ನ ಸಹ ನಾವು ಏನು ಮಾಡೋಕ್ಕಾಗಿದೆ, ನಿಯಂತ್ರಣಗಳನ್ನ ಮಾಡ್ಬೋದಾಗಿರುತ್ತೆ. ಹಾಗೂ ನಂತರ ಏನಂತಂದರೆ ನಾವು ಹಣ್ಣಿನ ಗಾತ್ರಗಳನ್ನ ಹೆಚ್ಚಿಗೆ ಮಾಡಬೇಕಾಗಿರುತ್ತೆ. ಹಣ್ಣಿನ ಗಾತ್ರಗಳನ್ನ ಹೆಚ್ಚಿಗೆ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಸಾಕಷ್ಟು ಏನಂತಂದರೆ ಒಂದು ಏನಂತಾರೆ ಫರ್ಟಿಲೈಸರ್ಸ್ನ ನೀಡ್ತಾ ಹೋಗ್ತಾ ಇರ್ತೀವಿ. ಆಗ ಫರ್ಟಿಲೈಸರ್ಸ್ ಗಿಡಗಳನ್ನ ಹೀರ್ಕೊಬೇಕಾಗಿರುತ್ತೆ. ಅದರಿಂದ ನಾವೇನು ಮಾಡೋಕ್ಕಾಗಿದೆ, ಸಾಕಷ್ಟು ನಾವೇನು ಮಾಡೋಕ್ಕಾಗಿದೆ ಕಳೆಗಳನ್ನ ನಾವು ತೆಗೆಯೋಂಥದ್ದನ್ನ ಕ್ರಮಗಳನ್ನ ನಾವು ಮಾಡ್ಕೊತಾ ಹೋಗ್ತಾ ಇರ್ತೀವಿ. ಹಾಗೂ ಫರ್ಟಿಲೈಸರ್ಸ್ಗಳು ನಾವು ಯಾವ ಪ್ರಮಾಣದಲ್ಲಿ ಬಳಸ್ಬೋದು ಅಂತ ಹೇಳಿದ್ರೆ NPK ಅಂತ ಇರುತ್ತೆ. ಅಂದರೆ ಏನಂತಂದರೆ ಈ NPK ಏನಂತಂದರೆ 600-400 ಗ್ರಾಮಷ್ಟು ಇದನ್ನು ನಾವು ಬಳಸ್ತಾ ಹೋಗ್ತಾ ಇರ್ತೀವಿ. ಆ ಪ್ರಮಾಣದಲ್ಲಿ ಅದನ್ನು 2 ಹಂತಗಳಲ್ಲಿ ನಾವು ಬಳಸ್ಬೋದಾಗಿರುತ್ತೆ. ಅಂದರೆ ಇದಕ್ಕೆ ರೆಸ್ಟ್ ಪೀರಿಯಡ್ ಅಂತ ಇರುತ್ತೆ. ಅಂದರೆ ಏನಂತಂದರೆ ಹಣ್ಣುಗಳನ್ನೆಲ್ಲ ಕಿತ್ತಿ ಇದಕ್ಕೆ ರೆಸ್ಟ್ ಮಾಡಬೇಕಾದ್ರೆ ನಾವೇನು ಮಾಡೋಕ್ಕಾಗಿದೆ ಅಂತ ಹೇಳಿದ್ರೆ ಒಂದು 300-200 ಪ್ರಮಾಣದಲ್ಲಿ ನಾವು NPKನ ಕೊಡೋವಂಥದ್ದು. ಹಾಗೂ ಏನಂತಂದರೆ ಹಣ್ಣುಗಳನ್ನ ಬಿಡೋಂಥ ಸಂದರ್ಭದಲ್ಲಿ ಸಹ ಏನು ಅಂತ ಹೇಳಿದ್ರೆ ನಾವು ಏನಂತಂದರೆ ಈ ಕಟಿಂಗ್ನೆಲ್ಲ ಮಾಡಿ ನಾವು ಇದರಲ್ಲಿ ಹೊಸ ಚಿಗುರು ಬರೋಂಥ ಸಂದರ್ಭದಲ್ಲಿ ನಾವು ಇದನ್ನು ಗೊಬ್ಬರಗಳನ್ನ ಹಾಕೋಂಥದ್ದು ಸಾಕಷ್ಟು ಅವಶ್ಯಕತೆ ಇರೋಂಥದ್ದನ್ನ ಗಮನಿಸ್ತಾ ಹೋಗ್ತಿರ್ತೀವಿ. ಹಾಗೂ ಏನಂತೇಳಿದ್ರೆ ಹಣ್ಣಿನ ಕಾಯಿಗಳ ಬಣ್ಣಗಳು ಸಹ ಬದಲಾಗ್ತಾ ಇರುತ್ತೆ. ಹಸಿರು, ಕೆಂಪು ಮತ್ತು ಹಸಿರು ಆಗೋಂಥದ್ದು ತಿರುಗಿ ಏನಂತಂದರೆ ಕೆಂಪು ಆಗ್ತಾ ಇರುತ್ತೆ. ಅಂದರೆ ಇಂಥ ಬೆಳವಣಿಗೆ ಸಂದರ್ಭದಲ್ಲೂ ಸಹ ಅದಕ್ಕೆ ಸಾಕಷ್ಟು ಏನಂತಂದರೆ ಜೈವಿಕ ಜೀವಾಂಶ ಉಳ್ಳಂಥದ್ದನ್ನ ನೀಡೋವಂಥದ್ದು ಹಾಗೂ ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನ ನೀಡೋವಂಥದ್ದು. ಹಾಗೂ ಏನಂತಂದರೆ ಅದರದ್ದೇ ಒಂದು ಏನಂತಂದರೆ ಕಾಪರ್ಯುಕ್ತವಾದಂಥ ಅಂಶಗಳಾಗೋಂಥ ಕೆಲವು ಸ್ಪ್ರೇಗಳನ್ನ ನೀಡೋವಂಥದ್ದು ಸಹ ಸಾಕಷ್ಟು ಅವಶ್ಯಕತೆ ಹೋಗ್ತಾ ಇರುತ್ತೆ. ಈ ರೀತಿ ಏನಂತ ಹೇಳಿದ್ರೆ ನಾವು ಒಂದು ಇದರ ಪೋಷಣೆಗಳನ್ನ ನಾವು ಏನು ಮಾಡೋಕ್ಕಾಗುತ್ತೆ ಮಾಡ್ತಾ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅದ್ರ ಗಾತ್ರಗಳು ಏನಂತಂದರೆ ಹೆಚ್ಚಿಗೆ ಆಗೋಕ್ಕೆ ಸಾಧ್ಯತೆ ಆಗ್ತಾ ಇರುತ್ತೆ. ಹಾಗೂ ಏನಂತ ಹೇಳಿದ್ರೆ ನಾವು ಇದರಲ್ಲಿ ಸಾಮಾನ್ಯವಾಗಿ ಏನಂತಂದರೆ ಯಾವೆಲ್ಲ ಒಂದು ಏನಂತಂದರೆ ರೋಗಗಳನ್ನ ನಿಯಂತ್ರಣ ಮಾಡೋಕ್ಕೆ ಏನೆಲ್ಲ ಒಂದು ಕ್ರಮಗಳನ್ನ ತೊಗೊಬೇಕು ಅಂತ ಹೇಳಿದಾಗ ನಾವು ನೋಡಿದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇದಕ್ಕೆ ದಾಳಿಂಬೆಗೆ ಸಾಕಷ್ಟು ರೋಗ ಬಾಧೆ ಬರೋಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಏನಂತಂದರೆ ನಾವು ಗಿಡಗಳನ್ನ ತೊಗೊಂಬರ್ಬೇಕಾದ್ರೇ ಸಹ ಏನಂತ ಹೇಳಿದ್ರೆ ಒಂದು ಏನಂತಂದರೆ ಟಿಶ್ಯೂ ಕಲ್ಚರ್ ಇರೋಂಥದ್ದು ಗೂಟ ಇರೋಂಥ ಸೆಲೆಕ್ಟ್ ಮಾಡಿ ನಾವು ತೊಗೊಂಬರೋಕ್ಕಾಗಿರುತ್ತೆ. ಅಂದರೆ ಟಿಶ್ಯೂ ಇರೋಂಥದ್ದು ಏನಂತಂದರೆ ಸಸಿಗಳನ್ನ ತಂದ ಸಂದರ್ಭದಲ್ಲಿ ಸಾಕಷ್ಟು ರೋಗ ಬಾಧೆ ಕಡಿಮೆ ಇರ್ತಾ ಹೋಗ್ತಾ ಇರುತ್ತೆ. ಹಾಗೂ ಏನಂತ ಹೇಳಿದ್ರೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅದು ತಂದು ನಾವು ನಾಟಿ ಮಾಡಿ ರೋಗ ಇಲ್ಲ ಅನ್ನೋ ಕಾಲ ಕೆಲವು ಏನಂತಂದರೆ ವಾತಾವರಣ ಅನುಗುಣವಾಗಿ ಒಂದು ಏನಂತಂದರೆ ಮಣ್ಣಿನ ಗುಣಗಳು ಅನುಗುಣವಾಗಿ ಹಾಗೂ ಏನಂತಾರೆ ನಾನಾ ಕಾರಣಗಳಿಂದ ರೋಗ ಬರೋಂಥ ಸಾಧ್ಯತೆಗಳು ಇರ್ತಾ ಹೋಗ್ತಾ ಇರುತ್ತೆ. ಆದ್ದರಿಂದ ಏನಂತಂದರೆ ಅದನ್ನು ಸಾಕಷ್ಟು ರೋಗ ನಿಯಂತ್ರಣ ಕ್ರಮಗಳು ಇರ್ಬೋದು ಹಾಗೂ ಅದು ತಡೆಯುವಂಥ ಕ್ರಮಗಳು ಇರ್ಬೋದು, ಅದನ್ನು ನಾವು ಮಾಡ್ಕೊತ ಹೋಗ್ಬೇಕಾಗಿರುತ್ತೆ. ಆದ್ದರಿಂದ ಏನಂತಂದರೆ ಸಾಕಷ್ಟು ನಾವು ಪ್ರಮುಖವಾಗಿ ಏನಂತಂದರೆ ಹೈಜಿನಿನ ನಾವು ಮೇಂಟೈನ್ ಮಾಡೋಕ್ಕಾಗಿರುತ್ತೆ. ಅಂದರೆ ಏನಂತಂದರೆ ಇವಾಗ ನಾವು ಕಟ್ಟಿಂಗ್ನ ಮಾಡ್ತಾ ಹೋಗ್ತಾ ಇರ್ತೀವಿ ಗಿಡಗಳಿಗೆ. ಅಂಥ ಸಂದರ್ಭದಲ್ಲಿ ಏನಂತಂದರೆ ನಾವು ಸೋಡಿಯಂ ಯುಕ್ತ
ಒಂದು ಏನಂತಂದರೆ ಅದರಲ್ಲಿ ಒಂದು ಏನಂತಾರೆ ಕತ್ರಿಗಳನ್ನ ಎದ್ದು ನಾವು ಏನಂತಂದರೆ ಕಟ್ಟಿಂಗ್ನ ಮಾಡಬೇಕಾಗಿರುತ್ತೆ. ಒಬ್ಬೊಬ್ರಿಗೆ 2 ಕತ್ರಿ ಕೊಡಬೇಕಾಗಿರುತ್ತೆ. ಅಂದರೆ ಏನಂತಾರೆ ಒಂದು ಕಟ್ ಮಾಡ್ತಿರ್ತಾರೆ, ಇನ್ನೊಂದು ಏನಂತಾರೆ ಸೋಡಿಯಂ ಯುಕ್ತ ಅದರಲ್ಲಿ ಎದ್ದಿರ್ತಾ ಹೋಗ್ತಿರ್ತಾರೆ. ಈ ರೀತಿ ಏನಂದರೆ ಕೆಲವು ಕ್ರಮಗಳು ಸಹ ಸಾಕಷ್ಟು ಅವಶ್ಯಕತೆ ಇರುತ್ತೆ. ಹಾಗೂ ಏನಂತೇಳಿದ್ರೆ ಇವು ರೋಗ ನಿಯಂತ್ರಣ ಮಾಡೋಕ್ಕೆ ಏನಂತಂದರೆ ಸಾಕಷ್ಟು ಏನಂತಂದರೆ ರೋಗ ನಿರೋಧಕ ಶಕ್ತಿಗಳನ್ನ ನಾವು ಹೆಚ್ಚಿಗೆ ಮಾಡಬೇಕಾಗಿರುತ್ತೆ. ಅಂದರೆ ಗಿಡಗಳನ್ನ ನಾವು ಸರಿಯಾಗಿ ಪೋಷಣೆ ಮಾಡಿದಂಥ ಸಂದರ್ಭದಲ್ಲಿ ರೋಗ ನಿಯಂತ್ರಣ ಮಾಡೋಕ್ಕೂ ಸಾಧ್ಯತೆ ಆಗ್ತಾ ಹೋಗ್ತಾ ಇರುತ್ತೆ. ಆದ್ದರಿಂದ ಇದನ್ನು ನಾಟಿ ಮಾಡಬೇಕಾದ್ರೆ ನಾವು ಏನಂತಂದರೆ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಬೇವಿನ ಹಿಂಡಿ ಇರ್ಬೋದು, ಏನಂತಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನಿರ್ಬೋದು, ಆ ಒಂದು ಗುಂಡಿಗಳಿಗೆ ಹಾಕಿ ಆ ಒಂದು ಏನಂತಂದರೆ ಗಿಡಗಳನ್ನ ನಾಟಿ ಮಾಡೋದ್ರಿಂದ ಇದು ಸಹ ಏನಂತಂದರೆ ರೋಗ ನಿರೋಧಕ ಶಕ್ತಿಗಳು ಹೆಚ್ಚಿಗೆ ಆಗೋಂಥದ್ದನ್ನ ನಾವು ಕಾಣ್ತಾ ಹೋಗ್ತಾ ಇರ್ತೀರಿ. ಹಾಗೂ ಏನಂತೇಳಿದ್ರೆ ಇಲ್ಲಿ ಸಾಮಾನ್ಯವಾಗಿ ಏನಂತೇಳಿದ್ರೆ ಒಂದು ಕಾಯಿ ಕೊರೆಯೋ ರೋಗ ಬರ್ತಾ ಹೋಗ್ತಾ ಇರುತ್ತೆ, ಇಲ್ಲ ಹಣ್ಣು ಕೊಳೆಯುವ ರೋಗ ಬರ್ತಾ ಹೋಗ್ತಾ ಇರುತ್ತೆ, ಇಲ್ಲ ಗಿಡಗಳು ಒಣಗುವ ಅಂತ ಒಂದು ಏನಂತಂದರೆ ರೋಗಗಳನ್ನ ಬರೋಂಥದ್ದನ್ನ ನೋಡ್ತಾ ಹೋಗ್ತಾ ಇರ್ತೀರಿ. ಈ ಎಲ್ಲ ಕ್ರಮಗಳಿಗೆ ಏನಂತಂದರೆ ನಾವು ಕಾಲಕ್ಕೆ ಸರಿಯಾಗಿ ಏನಂತೇಳಿದ್ರೆ ಒಂದು ಕ್ರಮಗಳನ್ನ ತಗೋಬೇಕಾಗಿರುತ್ತೆ. ಅಂದರೆ ಇವಾಗ ಮಳೆ ಬರ್ತಾ ಇರುತ್ತೆ ಅಂತೇಳಿ ವಾತಾವರಣ ಬದಲಾವಣೆ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಏನಂತಂದರೆ ಎಲ್ಲೋ ಒಂದು ಗಿಡ ಇರೋಂಥದ್ದು ಎಲ್ಲ ಗಿಡಕ್ಕೂ ಅದು ಹರಡೋಂಥ ಸಾಧ್ಯತೆ ಇರುತ್ತೆ. ಅದರಿಂದ ಏನಂತಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ನಾವು ಬೋಡೋಸ್ ಒಂದು ಏನಂತಂದರೆ ಒಂದು ಮಿಶ್ರಣ ಇರೋಂಥ ಒಂದು ಏನಂತಂದರೆ ಪೆಸ್ಟಿಸೈಡ್ಸ್ಗಳನ್ನ ಎಲ್ಲ ಕಡೆಗೆ ಸಿಂಪಡಣೆ ಮಾಡಬೇಕಾಗಿರುತ್ತೆ. ಹಾಗೂ ಏನಂತಂದರೆ ನೀವು ಮಳೆ ನಿರಂತರ ಬರ್ತಾ ಹೋಗ್ತಾಯಿದ್ರೆ 15 ದಿನಕ್ಕೊಂದು ಸತಿ ಏನಂತಂದರೆ ಅದನ್ನು ಸಿಂಪಡಣೆ ಮಾಡೋವಂಥದ್ದು ಇರ್ಬೋದಾಗಿರುತ್ತೆ. ಹಾಗೂ ಏನಂತಂದರೆ ಈ ಒಂದು ಎಲ್ಲ ಕ್ರಮಗಳ ಮೂಲಕನೂ ಸಹ ಏನಂತಂದರೆ ಇಲ್ಲಿ ರೋಗ ನಿರೋಧಕ ಶಕ್ತಿಗಳನ್ನ ಗಿಡಗಳಿಗೆ ಹೆಚ್ಚಿಗೆ ಮಾಡಲು ಸಹ ಸಾಧ್ಯತೆ ಆಗ್ತಾ ಹೋಗ್ತಾ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಹಾಗೂ ಈ ದಾಳಿಂಬೆ ಬೆಳೆ ಬಗ್ಗೆ ಹೇಳ್ಬೇಕಾದ್ರೆ ಇದು ಸಾಕಷ್ಟು ಲಾಭ ತರೋಂಥ ಬೆಳೆ ಆಗ್ತಾ ಇರುತ್ತೆ. ಇದರಲ್ಲಿ ಏನಂತಂದರೆ ಸಾಕಷ್ಟು ದಾಳಿಂಬೆ ಹಣ್ಣಿನ ಬೆಳೆಗಳು ಏನಂತಂದರೆ ಕನ್ಸಿಸ್ಟೆನ್ಸಿ ಇರ್ತಾ ಇರುತ್ತೆ. ಜಾಸ್ತಿ ಏನಂತಂದರೆ ವೇರಿಯೇಷನ್ ಆಗದಿರೋದ್ರಿಂದ ಸಾಕಷ್ಟು ಲಾಭ ತರೋಕ್ಕೆ ಸಾಧ್ಯತೆ ಇರ್ತಾ ಇರುತ್ತೆ. ಆದ್ದರಿಂದ ಏನಂತಂದರೆ ರೈತರಲ್ಲಿ ನಾನು ಏನಂತ ಹೇಳಿದ್ರೆ, ನೀವು ದಾಳಿಂಬೆ ಬೆಳೆ ಬೆಳಿಬೇಕಾದ್ರೆ ಸಾಕಷ್ಟು ಅನುಭವಸ್ಥರಿಂದ ಒಂದು ಮಾರ್ಗದರ್ಶನ ತಗೊಳ್ಳಿರಿ, ತಜ್ಞರಿಂದ ಮಾರ್ಗದರ್ಶನ ತಗೊಳ್ಳೋಂಥದ್ದು ಅವಶ್ಯಕತೆ ಇರುತ್ತೆ. ಹಾಗೂ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿ ನಿಮಗೆ ಅನುಭವ ಬಂದಮೇಲೆ ಹೆಚ್ಚಿಗೆ ಗಿಡಗಳು ಹಾಕೋಣವಂಥದ್ದು ಸಹ ಸಾಧ್ಯತೆ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಇದು ಹೆಚ್ಚು ಲಾಭ ತಗೊಳ್ಳೋವಂಥದ್ದು ಆಗಿರುತ್ತೆ. ಹಾಗೂ ಏನಂತಂದರೆ ಇದು ಹೆಚ್ಚು ನಷ್ಟನೂ ಸಹ ಏನಂತಂದರೆ ಸರಿಯಾದ ಪ್ರಮಾಣದಲ್ಲಿ ನಿರ್ವಹಣೆ ಮಾಡಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ನಷ್ಟನೂ ಅನುಭವಿಸೋಕ್ಕೆ ಸಾಧ್ಯತೆ ಇರುತ್ತೆ. ಎಲ್ಲ ಕಾರಣಗಳಿಂದ ನಾವೇನಂತ ಹೇಳಿದ್ರೆ ಸಾಕಷ್ಟು ಕ್ರಮಗಳು ತಗೊಳ್ಳೋವಂಥದ್ದು ಅವಶ್ಯಕತೆ ಆಗಿದೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.